ವಾಸ್ತುಶಾಸ್ತ್ರದ ಪ್ರಾಚೀನ ಭಾರತೀಯ ವಿಜ್ಞಾನಕ್ಕೆ ಸಮರ್ಪಿತವಾದ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ವಾಸ್ತು ತತ್ವಗಳ ಮೂಲಕ ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳವನ್ನು ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಹೇಗೆ ಸಮನ್ವಯಗೊಳಿಸುವುದು ಎಂಬುದರ ಕುರಿತು ಆಳವಾದ ಜ್ಞಾನ ಮತ್ತು ಪ್ರಾಯೋಗಿಕ ಸಲಹೆಗಳನ್ನು ನಾವು ಒದಗಿಸುತ್ತೇವೆ. ನಮ್ಮ ವಿಡಿಯೋಗಳು ಮನೆಗಳು, ಕಚೇರಿಗಳು ಮತ್ತು ವಾಣಿಜ್ಯ ಸ್ಥಳಗಳಿಗೆ ವಾಸ್ತು ಜೊತೆಗೆ ವಾಸ್ತುವನ್ನು ಬಳಸಿಕೊಂಡು ಸಂಬಂಧಗಳು, ಆರೋಗ್ಯ ಮತ್ತು ಹಣಕಾಸು ಸುಧಾರಿಸುವ ಸಲಹೆಗಳಂತಹ ವಿಷಯಗಳ ಶ್ರೇಣಿಯನ್ನು ಒಳಗೊಳ್ಳುತ್ತವೆ. ಆದ್ದರಿಂದ ವಾಸ್ತು ಮತ್ತು ಅದರ ಬುದ್ಧಿವಂತಿಕೆಯ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಆಳಗೊಳಿಸಲು ನೀವು ಆಸಕ್ತಿ ಹೊಂದಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಮಾನ ಮನಸ್ಕ ಅನ್ವೇಷಕರ ನಮ್ಮ ಸಮುದಾಯವನ್ನು ಸೇರಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಇತ್ತೀಚಿನ ವಿಡಿಯೋಗಳ ಬಗ್ಗೆ ನಿಮಗೆ ತಿಳಿಸಲಾಗುತ್ತದೆ ಮತ್ತು ನಮ್ಮ ಯಾವುದೇ ಹೊಸ ವಿಷಯವನ್ನು ಕಳೆದುಕೊಳ್ಳುವುದಿಲ್ಲ. ಸಾಮರಸ್ಯದ ಜೀವನ ಮತ್ತು ಕೆಲಸದ ವಾತಾವರಣದ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಭವನದ ಮುಖ್ಯ ದೇವತೆ ವಾಸ್ತು ಪುರುಷನಾಗಿದ್ದಾನೆ. ಈತನ ಮಸ್ತಕವು ಈಶಾನ್ಯ ದಿಕ್ಕಿಗೆ, ಪಾದಗಳು ನೈಋತ್ಯ ದಿಕ್ಕಿಗೆ ಇರುತ್ತವೆ. ವಾಸ್ತು ಪುರುಷನು ವೇದೋಕ್ತ ದೇವತೆಯಾಗಿದ್ದಾನೆ. ವಾಸ್ತು ದೇವತೆಯ ಸಂಬಂಧವು ಗೃಹ ದೇವತೆಯ ಸಂಬಂಧದಲ್ಲಿರುತ್ತದೆ. ಇವನು ಪಶು ಮತ್ತು ಪ್ರಜೆಗಳಿಗೆ ಕಲ್ಯಾಣಕಾರಿ. ವಾಸ್ತು ದೇವತೆಗೆ ಆತ್ಮವರ್ಧನಶೀಲ ಎಂದು ಹೇಳಲಾಗುತ್ತದೆ. ವಾಸ್ತುವಿನ ಅಧಿಷ್ಠತಾ ದೇವತೆಯು ರುದ್ರದೇವನೆಂದು ಒಪ್ಪಿಕೊಳ್ಳಲಾಗಿದೆ. ವಾಸ್ತು ಪುರುಷನು ಸಂಪೂರ್ಣ ಗೃಹವನ್ನು ವ್ಯಾಪಿಸಿಕೊಂಡು ಅಧೋಮುಖಿಯಾಗಿ ಮಲಗಿದ್ದಾನೆ. ವಾಸ್ತು ಪುರುಷನ ಸಂಕಲ್ಪವು ವಾಸ್ತುಶಾಸ್ತ್ರದಲ್ಲಿ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿದೆ. ಶಾಸ್ತ್ರಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಅಂಧಕಾಸುರ ದೈತ್ಯ ಮತ್ತು ಭಗವಂತ ಶಂಕರನ ನಡುವೆ ಘಮಾಸನ ಯುದ್ಧವಾಯಿತು. ಈ ಯುದ್ಧದಲ್ಲಿ ಶಂಕರನ ಶರೀರದಿಂದ ಬೆವರಿನ ಕೆಲವು ಹನಿಗಳು ನೆಲದ ಮೇಲೆ ಬಿದ್ದವು. ಆ ಹನಿಗಳಿಂದ ಆಕಾಶ ಮತ್ತು ಪೃಥ್ವಿಯನ್ನು ಭಯಭೀತಗೊಳಿಸುವ ಒಂದು ಪ್ರಾಣಿ ಉದ್ಭವಿಸಿತು. ಈ ಪ್ರಾಣಿಯು ಕೂಡಲೇ ದೇವತೆಗಳನ್ನು ಹಿಂಸಿಸಲು ಆರಂಭಿಸಿತು. ಆಗ ಎಲ್ಲಾ ದೇವತೆಗಳು ಅದನ್ನು ಹಿಡಿದು ಅದರ ಮುಖವನ್ನು ಕೆಳಮುಖವಾಗಿಸಿ ಅದುಮಿದರು ಮತ್ತು ಅದನ್ನು ಶಾಂತಗೊಳಿಸಲು ಈ ರೀತಿ ವರ ನೀಡಿದರು: ಎಲ್ಲಾ ಶುಭ ಕಾರ್ಯಗಳಲ್ಲಿ ನಿನ್ನನ್ನು ಪೂಜಿಸುವಂತಾಗಲಿ. ದೇವತೆಗಳು ಆ ಪುರುಷನ ಮೇಲೆ ವಾಸಿಸಲು ಆರಂಭಿಸಿದರು. ಇದರಿಂದಾಗಿ ಅವನ ಹೆಸರು ವಾಸ್ತುಪುರುಷನೆಂದಾಯಿತು. ದೇವತೆಗಳು ಎಲ್ಲರೂ ಅವನ ಮೇಲೆ ಕುಳಿತಿದ್ದಾರೆ. ಆದ್ದರಿಂದ ಎಲ್ಲಾ ಬುದ್ಧಿವಂತರು ಅವನ ಪೂಜೆಯನ್ನು ಮಾಡುತ್ತಾರೆ. ವಾಸ್ತು ಪುರುಷನ ಮಹತ್ವ. ಗೃಹ ನಿರ್ಮಾಣದಲ್ಲಿ ಪುರುಷನಿಗೆ ಬಹಳ ಮಹತ್ವ ನೀಡಲಾಗಿದೆ. ವಾಸ್ತು ಪುರುಷ ಒಬ್ಬನೇ ಆಗಿದ್ದಾನೆ. ಅವನನ್ನು ಗೃಹ ನಿರ್ಮಾಣದ ಯೋಜನೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಪರಿಕಲ್ಪನೆ ಮಾಡಿಕೊಳ್ಳಲಾಗುವುದು. ವಾಸ್ತು ಪುರುಷನ ವಿಭಜನೆಯು ಭವನದ ವಿಶೇಷವಾಗಿ ಅದರ ಯೋಜನಾನುಸಾರ ಮಾಡಲಾಗುತ್ತದೆ. ವಾಸ್ತು ಪುರುಷನ ಕಲ್ಪನೆ ಮಾಡಿಕೊಳ್ಳುವಾಗ ಪುರುಷರ ಅಂಗಾಂಗಗಳನ್ನು ಕಲ್ಪಿಸಿಕೊಂಡು ಅದರಂತೆಯೇ ಮಾಡಲಾಗುವುದು. ಯಾವ ರೀತಿಯಲ್ಲಿ ಮಾನವ ಶರೀರದ ವಿಭಿನ್ನ ಅವಯವಗಳಲ್ಲಿ ಮುಖ, ತಲೆ, ಕಟಿ, ತೊಡೆ, ಪಾದ, ಹಿಂಭಾಗದ ತಲೆ, ಕೇಶ, ನಾಡಿ ಇತ್ಯಾದಿಗಳು ಇರುವವೋ ಅದೇ ರೀತಿಯಲ್ಲಿ ವಾಸ್ತು ಪುರುಷನಲ್ಲೂ ಇವುಗಳನ್ನು ಕಲ್ಪಿಸಲಾಗುವುದು. ವಾಸ್ತು ಪುರುಷನ ಯಾವ ಅಂಗದ ಮೇಲೆ ಯಾವ ಸ್ಥಳವು ವಿಹಿತವಾದುದು ಅಥವಾ ಅವಿಹಿತವಾದುದು ಎಂಬುದನ್ನು ನಿರ್ಧರಿಸಲಾಗುವುದು. ಕೋಮಲವಾದ ಅವಯವಗಳ ಮೇಲೆ ಏನನ್ನು ನಿರ್ಮಿಸುವುದು ಸೂಕ್ತವಲ್ಲ, ಆದ್ದರಿಂದ ಅವುಗಳನ್ನು ತ್ಯಜಿಸಬೇಕು. ಆದ ಕಾರಣದಿಂದ ಗೃಹ ನಿರ್ಮಾಣದ ಸಮಯದಲ್ಲಿ ಅಂತಹ ಸ್ಥಳಗಳನ್ನು ಖಾಲಿಯಾಗಿ ಬಿಡಲಾಗುವುದು. ಭೂಮಿಯ ಮೇಲೆ ಯಾವ ಭಾಗದಲ್ಲಿ ಯಾವ ದೇವತೆಯು ವಿಶೇಷ ರೀತಿಯಲ್ಲಿ ಕಾಲೂರಿರುತ್ತಾನೆ, ಯಾವ ಸ್ಥಳದಲ್ಲಿ ವಿರಾಜಮಾನನಾಗಿರುತ್ತಾನೆ, ಇದರ ಸಂಪೂರ್ಣ ಜ್ಞಾನವು ವಾಸ್ತು ಪುರುಷನ ಚಿತ್ರದಿಂದ ಸ್ಪಷ್ಟವಾಗುತ್ತದೆ. ಉದಾಹರಣೆಗೆ, ಎಲ್ಲಿ ವಾಸ್ತು ಪುರುಷನ ಶಿರವಿರುವುದೋ ಅಲ್ಲಿ ಚಪ್ಪಲಿ ಇಡುವುದಾಗಲಿ, ಶೌಚಾಲಯಗಳನ್ನು ನಿರ್ಮಿಸಿದ್ದಾದಲ್ಲಿ ಇದರ ದುಷ್ಪರಿಣಾಮವು ಗೃಹಸ್ವಾಮಿಯ ಜೊತೆಗೆ ಆ ಮನೆಯಲ್ಲಿ ವಾಸವಾಗಿರುವ ಎಲ್ಲ ವ್ಯಕ್ತಿಗಳ ಮೇಲೂ ಪರಿಣಾಮ ಉಂಟಾಗುತ್ತದೆ. ಆ ಮನೆಯಲ್ಲಿ ಮಕ್ಕಳು ನಿಷ್ಠುರರಾಗಿರುತ್ತಾರೆ ಮತ್ತು ಪತಿ ಪತ್ನಿಯರಲ್ಲಿ ಅಪನಂಬಿಕೆ ಉಂಟಾಗುತ್ತದೆ. ವಾಸ್ತು ಶಾಂತಿಯ ಸಮಯದಲ್ಲಿ ವಾಸ್ತು ಪುರುಷನ ಪ್ರತಿಮೆಯನ್ನು ಪೂರ್ವ ದಿಕ್ಕಿನಲ್ಲಿ ಸೂಕ್ತ ಸ್ಥಳದಲ್ಲಿ ವಿಧಿಪೂರ್ವಕವಾಗಿ ಸ್ಥಾಪಿಸಲಾಗುತ್ತದೆ ಮತ್ತು ಅವನಿಗೆ ಗೃಹದ ನಿರಂತರ ಸುರಕ್ಷೆಯ ಜವಾಬ್ದಾರಿಯನ್ನು ನೀಡಲಾಗುತ್ತದೆ. ಪ್ರತಿ 3 ತಿಂಗಳಿಗೆ ವಾಸ್ತು ಪುರುಷನು ತನ್ನ ದಿಕ್ಕನ್ನು ಬದಲಿಸುತ್ತಲಿರುತ್ತಾನೆ. ವಾಸ್ತುಪುರುಷ ಯಾವಾಗಲೂ ದಿಕ್ಕನ್ನು ಬದಲಿಸುತ್ತಿರುತ್ತಾನೆ. ಜ್ಯೇಷ್ಠ, ಆಷಾಢ ಮತ್ತು ಶ್ರಾವಣ ಮಾಸಗಳಲ್ಲಿ ಅವನ ಶಿರವು ಉತ್ತರ ದಿಕ್ಕಿಗೆ, ಕಾಲುಗಳು ದಕ್ಷಿಣದೆಡೆಗೆ ಮತ್ತು ದೃಷ್ಟಿಯು ಉತ್ತರದೆಡೆಗೆ ಇರುತ್ತದೆ. ಭಾದ್ರಪದ, ಆಶ್ವಯುಜ ಮತ್ತು ಕಾರ್ತಿಕ ಮಾಸಗಳಲ್ಲಿ ಮಸ್ತಕವು ಪೂರ್ವ ದಿಕ್ಕಿಗೆ, ಕಾಲುಗಳು ಪಶ್ಚಿಮದ ಕಡೆಗೆ ಮತ್ತು ದೃಷ್ಟಿಯು ದಕ್ಷಿಣದ ಕಡೆಗಿರುತ್ತದೆ. ಮಾಘಶೀರ್ಷ, ಪುಷ್ಯ ಮತ್ತು ಮಾಘ ಮಾಸಗಳಲ್ಲಿ ಶಿರವು ದಕ್ಷಿಣಕ್ಕಿದ್ದು ಪಾದಗಳು ಉತ್ತರದೆಡೆಗೆ ಮತ್ತು ದೃಷ್ಟಿಯು ಪಶ್ಚಿಮದೆಡೆಗೆ ಇರುತ್ತದೆ.
ಈ ರೀತಿಯಲ್ಲಿ ಪ್ರತಿ 3 ತಿಂಗಳಿಗೆ ವಾಸ್ತುಪುರುಷನು ತನ್ನ ದಿಕ್ಕನ್ನು ಬದಲಿಸುತ್ತಾ ಇರುತ್ತಾನೆ. ಏನೇ ಆದರೂ ಅವನು ದೇವಲೋಕದಿಂದ ಮನುಷ್ಯಲೋಕಕ್ಕೆ ಬಂದಾಗ ಅವನ ಮಸ್ತಕವು ಈಶಾನ್ಯದೆಡೆಗೆ ಮತ್ತು ಪಾದಗಳು ನೈಋತ್ಯದೆಡೆಗೆ ಇದ್ದವು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪೂಜಾಗೃಹವು ಈಶಾನ್ಯಕ್ಕಿರಬೇಕು. ಪೂಜಾಗೃಹದಲ್ಲಿ ದೇವರ ಮೂರ್ತಿಯನ್ನು ಇಡುವಾಗ ಅವು ಪೂರ್ವ ಅಥವಾ ಉತ್ತರ ನೋಡುತ್ತಿದ್ದರೆ ಶುಭ. ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ಇಡಬಾರದು. ಪೂಜಾ ಕೋಣೆಗೆ ಹೊಂದಿ ಅಡುಗೆ ಮನೆ ಅಥವಾ ಶೌಚಾಲಯ ಇರಬಾರದು. ನೀವು ಪೂಜಿಸುವಾಗ ಪೂರ್ವಕ್ಕೆ ಮುಖ ಮಾಡಿ ಪೂಜಿಸಿದರೆ ಉತ್ತಮ. ದೇವರ ಕೋಣೆಯು ಸದಾ ಸ್ವಚ್ಛವಾಗಿದ್ದು ಪಾವಿತ್ರತೆಯನ್ನು ಕಾಯ್ದುಕೊಳ್ಳಬೇಕು. ದೇವರ ಕೋಣೆಯು ಸದಾ ಗ್ರೌಂಡ್ ಫ್ಲೋರ್ ಕೆಳಮನೆಯಲ್ಲಿಯೇ ಇರಬೇಕು. ದೇವರ ಕೋಣೆಯಲ್ಲಿ ಪೂಜೆಗೆ ತೀರ್ಥವನ್ನು ತಾಮ್ರದ ಪಾತ್ರೆಯಲ್ಲಿ ಇಡುವಾಗ ಈಶಾನ್ಯಕ್ಕೆ ಇಟ್ಟರೆ ಉತ್ತಮ. ಈಶಾನ್ಯ ದಿಕ್ಕು ಶಾಂತಿ, ನೆಮ್ಮದಿ, ಸಮಸ್ತ ಐಶ್ವರ್ಯವನ್ನು ನೀಡುವುದಾದ್ದರಿಂದ ಪೂಜಾ ಕೋಣೆ ಈಶಾನ್ಯದಲ್ಲಿದ್ದು ಎಂದಿಗೂ ಅಶುಚಿಯಾಗಬಾರದು. ಅಂದರೆ ಸ್ನಾನ ಮಾಡಿ ಭಕ್ತಿ ಮಡಿಯಿಂದಲೇ ಪೂಜಾಗೃಹ ಪ್ರವೇಶಿಸಬೇಕು. ಮುಟ್ಟಾದವರು, ಸ್ನಾನ ಮಾಡದವರು, ಸೂತಕ ಇರುವವರು ಪೂಜಾಗೃಹ ಪ್ರವೇಶಿಸಬಾರದು. ಪೂಜಾಗೃಹವಿರುವ ಈಶಾನ್ಯ ಮೂಲೆಯು ಎಂದಿಗೂ ಅಡುಗೆ ಮನೆ, ಮಲಗುವ ಕೋಣೆ ಅಥವಾ ಬೇರೆ ಕೋಣೆಯಾಗಿ ಉಪಯೋಗಿಸಬಾರದು. ಪೂಜಾಗೃಹದ ಮೇಲೆ ಅಥವಾ ಕೆಳಗೆ ಶೌಚಾಲಯ ಅಥವಾ ಅಡುಗೆ ಮನೆ ಇರಬಾರದು. ಪೂಜಾ ಕೋಣೆಯು ಮನೆಯ ನೈಋತ್ಯ ಮೂಲೆಯಲ್ಲಿ ಇರಬಾರದು. ದೇವರ ಕೋಣೆಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ಇಡುವ ನೀರನ್ನು ದಿನವೂ ಬದಲಾಯಿಸಬೇಕು. ದೇವರ ಕೋಣೆಯಲ್ಲಿ ಇಡುವ ದೇವರ ವಿಗ್ರಹದ ಮುಖವು ಯಾವುದರಿಂದಲೂ ಮುಚ್ಚಿ ಹೋಗಬಾರದು, ಹೂವುಗಳಿಂದಲೂ. ದೇವರ ಕೋಣೆಯಲ್ಲಿ ಇಡುವ ದೀಪವು ಕೋಣೆಯ ಆಗ್ನೇಯ ಮೂಲೆಯಲ್ಲಿರಲಿ. ದೇವರ ಕೋಣೆಯಲ್ಲಿ ಇಡುವ ದೇವರ ಲ್ಯಾಂಪ್ ಕೂಡ ಆಗ್ನೇಯದಲ್ಲಿರಲಿ. ದೇವರ ಕೋಣೆ ಗೋಡೆಗೆ ತಾಗಿ ದೇವರ ವಿಗ್ರಹ ಇಡಬೇಡಿ. ಗೋಡೆಯಿಂದ ಸ್ವಲ್ಪ ಅಂತರವಿರುವಂತೆ ಗೋಡೆಗೆ ತಾಗದಂತೆ ವಿಗ್ರಹ ಇಡಿ. ವಿದ್ವಜ್ಜನನೇಕರ ಪ್ರಕಾರ ಪೂಜಾ ಕೋಣೆಯನ್ನು ಪೂರ್ವ ಹಾಗೂ ಉತ್ತರದಲ್ಲಿಯೂ ಇಡಬಹುದು. ಮುರಿದು ಹೋದ ಭಗ್ನಗೊಂಡ ವಿಗ್ರಹಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು. ಭಗ್ನಗೊಂಡ ವಿಗ್ರಹಗಳನ್ನು ನೀರಿನಲ್ಲಿ ಬಿಡಬೇಕು, ವಿನಃ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬಾರದು. ವಿದ್ವಜ್ಜನನೇಕರ ಅಭಿಪ್ರಾಯದಂತೆ ಅಗಲಿದ ವ್ಯಕ್ತಿಗಳ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು. ಮುಟ್ಟಾದಾಗ ಸ್ತ್ರೀಯರು ದೇವರ ಕೋಣೆಯನ್ನು ಪ್ರವೇಶಿಸಬಾರದು. ದೇವರ ಕೋಣೆಯಲ್ಲಿ ನೆನೆ ದೀಪ ಹಚ್ಚುವಾಗ ನೆನೆ ಪೂರ್ವ ಮುಖ ಮಾಡಿ ಪ್ರಕಾಶಿಸುವಂತೆ, ಇನ್ನೊಂದು ಪಶ್ಚಿಮಕ್ಕೆ ಮುಖ ಮಾಡಿ ಪ್ರಕಾಶಿಸುವಂತೆ ಹಚ್ಚುವುದು ಉತ್ತಮ. ದೇವರ ಕೋಣೆಯಿಂದ ಹೊರತೆಗೆದ ವಿಗ್ರಹಗಳನ್ನು, ಭಗ್ನಗೊಂಡ ವಿಗ್ರಹಗಳನ್ನು ಮನೆಯೊಳಗೆ ಇಡಬಾರದು. ದೇವರ ಕೋಣೆಯು ಮಲಗುವ ಕೋಣೆಯೊಳಗೆ ಇಡಬಾರದು. ದೇವರ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಪಾದರಕ್ಷೆ ಹಾಕಿಕೊಂಡು ಪ್ರವೇಶಿಸಬಾರದು. ಮನೆಯಲ್ಲಿರುವ ಜನರೆಲ್ಲ ದೇವರ ಕೋಣೆಯಲ್ಲಿಯೇ ಪ್ರಾರ್ಥನೆ, ಪೂಜೆ ಮಾಡತಕ್ಕದ್ದು. ಮುಚ್ಚಿದ ಪೆಟ್ಟಿಗೆ ಅಥವಾ ಅಲ್ಮೇರಾದಲ್ಲಿ ದೇವರ ವಿಗ್ರಹವಿಡಬಾರದು. ಮುಚ್ಚಿದ ಅಲ್ಲೇರಾದಲ್ಲಿ ದೇವರ ವಿಗ್ರಹ ಇಡಬಾರದು. ದೇವರ ಕೋಣೆಯನ್ನು ದಿನವೂ ಸ್ವಚ್ಛಗೊಳಿಸಬೇಕು. ದೇವರ ಕೋಣೆಗೆ ಬಳಿಯುವ ಬಣ್ಣ ತಿಳಿ ಲೈಟ್ ಯಾಗಿರಲಿ, ಉದಾ ತಿಳಿ ನೀಲಿ. ದೇವರ ಕೋಣೆಯಲ್ಲಿರುವ ವಿಗ್ರಹಗಳನ್ನು ಶಾಸ್ತ್ರೋಕ್ತವಾಗಿ ತೊಳೆದು ಅಭಿಷೇಕಾದಿಗಳನ್ನು ಮಾಡಿ ಶಾಸ್ತ್ರರೀತ್ಯ ಪೂಜಿಸಬೇಕು. ದೇವರ ಕೋಣೆಯ ಕಿಟಕಿ ಬಾಗಿಲುಗಳು ಉತ್ತರ ಅಥವಾ ಪೂರ್ವಕ್ಕಿದ್ದರೆ ಉತ್ತಮ. ದೇವರ ಕೋಣೆಗೆ ಬಳಿಯುವ ಬಣ್ಣ ತಿಳಿ ಲೈಟ್ ಯಾಗಿರಲಿ, ಉದಾ ತಿಳಿ ನೀಲಿ. ದೇವರ ಕೋಣೆಯಲ್ಲಿ ಧೂಳು, ಕೆಸರು, ಯಾವುದೇ ಅಶುಚಿಗಳು ಇರಬಾರದು. ದೇವರ ಕೋಣೆಯಲ್ಲಿರುವ ವಿಗ್ರಹಗಳಿಗೆ ದಿನವೂ ತಾಜಾ ಹೊಸ ಹೂವುಗಳಿಂದ ಪೂಜಿಸಿರಿ. ದೇವರ ಕೋಣೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೋಣೆಯ ಆಗ್ನೇಯ ಮೂಲೆಯಲ್ಲಿಡುವುದು ಉತ್ತಮ. ದೇವರ ಕೋಣೆಯಲ್ಲಿ ಸಂಪತ್ತು, ನಿಧಿಯನ್ನು ಕಾಣದಂತೆ ಅಡಗಿಸಿಡುವುದು ಮಾಡಬೇಡಿ. ಮಹಡಿ ಮನೆ ನಿರ್ಮಿಸುವಾಗ ದೇವರ ಕೋಣೆಯನ್ನು ಗ್ರೌಂಡ್ ಫ್ಲೋರ್ನಲ್ಲಿಯೇ ನಿರ್ಮಿಸಬೇಕು. ದೇವರ ಪೂಜೆಯನ್ನು ಮುಂಜಾನೆ ಸೂರ್ಯೋದಯಕ್ಕೆ ಮಾಡಿದರೆ ಉತ್ತಮ. ದೇವರ ಕೋಣೆಗೆ ಎದುರು ಬದುರು ಆಗುವಂತೆ ಟಾಯ್ಲೆಟ್ ಅಥವಾ ಬಾತ್ರೂಮ್ ಇರಕೂಡದು. ದೇವರ ಕೋಣೆಯನ್ನು ದಕ್ಷಿಣಕ್ಕೆ ಇಡಬಾರದು. ದೇವರ ಕೋಣೆಯಲ್ಲಿ ಮೂರ್ತಿಗಳನ್ನು ಒಂದರ ಮುಖ ಒಂದು ನೋಡುತ್ತಿರುವಂತೆ ಇಡಬಾರದು. ದೇವರ ಕೋಣೆಯಲ್ಲಿ ದೀಪವನ್ನು ದೇವರ ವಿಗ್ರಹದ ಮುಂದೆ ಇಡಬೇಕು. ಪೂಜಾ ಕೋಣೆಯನ್ನು ಬೇರೆ ಕೆಲಸಕ್ಕೆ ಉಪಯೋಗಿಸಬಾರದು. ಪೂಜಾ ಕೋಣೆಯನ್ನು ಸ್ಟೋರ್ ರೂಮ್ ಆಗಿಯೂ ಬೆಡ್ರೂಮ್ ಆಗಿಯೂ ಉಪಯೋಗಿಸಬಾರದು. ದೇವರ ಕೋಣೆಯಲ್ಲಿ ಚಿಕ್ಕ ಕಪಾಟಿ ಇಡಬೇಕಾಗಿ ಬಂದರೆ ದಕ್ಷಿಣ ಹಾಗೂ ಪಶ್ಚಿಮದ ಗೋಡೆಗೆ ತಾಗಿಸಿಡಬಹುದು. ಆದರೆ ಇದು ಮೂರ್ತಿ ವಿಗ್ರಹದ ಉದ್ದಕ್ಕಿಂತ ಕಡಿಮೆ ಇರಬೇಕು. ಸ್ನಾನಗೃಹವು ದೇವರ ಕೋಣೆಯ ಗೋಡೆಗೆ ತಾಗಿರಬಾರದು. ಮನೆಯ ಮುಂದೆ ತುಳಸಿ ಕಟ್ಟೆ ನಿರ್ಮಿಸಬೇಕು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.